ಹೆಲೋ ಫ್ರೆಂಡ್ಸ್, ನಿಮಗೇನಾದರೂ ಮೋದಕ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋರು, ಕೆಲವರಿಗೆ ಮೋದಕ ಇಷ್ಟ ಆಗೋದಿಲ್ಲ, ಸ್ವಲ್ಪ ಅದು ಮೈದಾ ಹಿಟ್ಟಿಂದ ಆಗಿರೋದ್ರಿಂದ ನೀವು ಕ್ಯಾಬೇಜ್ ಮೋಮೋಸ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಖಾರವಾದ ಕ್ಯಾಬೇಜ್ ಮೋಮೋಸ್ನ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಸ್ವಲ್ಪ ನೀವು ತೊಗೊಳ್ಬೇಕಾದ್ರೆ ಕ್ಯಾಬೇಜ್ನ ದೊಡ್ಡದೇ ತೊಗೊಳ್ಳಿ, ಎಲೆಕೋಸನ್ನ ದೊಡ್ಡದೇ ತೊಗೊಳ್ಬೇಕು. ಯಾಕೆಂದರೆ ಸ್ವಲ್ಪ ಅದ್ರ ಒಳಗಡೆ ಎಲ್ಲ ಗ್ರೇವಿನ ಫುಲ್ಫಿಲ್ ಮಾಡೋದಕ್ಕೆ ಸ್ವಲ್ಪ ಎಲೆಕೋಸು ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ಈ ಥರ ಎಲ್ಲನೂ ಬಿಡಿಸಿ ಇಟ್ಕೊಂಡಿದ್ದೀನಿ ಎಲೆಕೋಸನ್ನ. ಈಗ ಒಂದು ಬಾಯ್ಲ್ಗೆ ನೀರನ್ನು ಚೆನ್ನಾಗಿ ಕಾಯಿಸಿರಬೇಕು. ಕಾಯಿಸಿರುವ ನೀರಿಗೆ ನಾನು 4 ಕ್ಯಾಬೇಜ್ ಕೋಸನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, 4 ಸ್ವಲ್ಪ ದೊಡ್ಡ ಸೈಜ್ ಇರುವ ಎಲೆಕೋಸನ್ನೇ ತೊಗೊಳ್ಬೇಕು. ಈ ಥರ ಒಂದು 2 ಸಲ ನೀರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೀವೇನಾದರೂ ನಿಮಗೆ ಇಲ್ಲ ನಮಗೆ ನೀರಲ್ಲಿ ಬಾಯ್ಲ್ ಮಾಡೋಕ್ಕಾಗಲ್ಲ ಅನ್ನೋರು ಸ್ಟೀಮ್ ಕೂಡ ಮಾಡ್ಕೊಳ್ಬೋದು. ಹೇಗಂದರೆ ನೀವು ಈ ಥರ ಬಾಯ್ಲ್ ಮಾಡೋ ಅವಶ್ಯಕತೆಯೇ ಡೈರೆಕ್ಟಾಗಿ ಎಲೆಕೋಸನ್ನ ತೊಗೊಂಡು ಗ್ರೇವಿನ ರೆಡಿ ಮಾಡಿಕೊಂಡು ಒಂದು 20 ಮಿನಿಟ್ಸು ಕೂಡ ನೀವು ಸ್ಟೀಮ್ನ ಮಾಡ್ಕೊಳ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ಕೆಲವರು ಸ್ಟೀಮ್ ಮಾಡ್ಕೊಳ್ಳೋ ಅನ್ನೋರಿಗೆ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ ಎಲೆಕೋಸು ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಹಸಿ ಥರ ಇರಬಾರ್ದು. ಚೆನ್ನಾಗಿ ಕುದ್ಮೇಲೆ ಅದನ್ನು ಸೈಡಲ್ಲಿ ತೆಗೆದು ಬಿಸಿನೀರಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕಿಡಿ. ಈಗ ಒಂದು ಪ್ಯಾನ್ಗೆ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ಮೋಮೋಸ್ಗೆ ಸ್ಟಫನ್ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಕರಿಬೇವನ್ನು ಹಾಕ್ಕೊಂಡು, ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡು ನಂತರ ಚಿಕ್ಕದಾಗಿ ಹೆಚ್ಚಿರುವಂಥ ಕ್ಯಾರೆಟ್, ಬೀನ್ಸ್ ಹಾಗೂ ಈರುಳ್ಳಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೆಷ್ಟು ಈ ಥರ ವೆಜಿಟೇಬಲ್ಸ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀರೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಫ್ರೈ ಮಾಡಲಿಕ್ಕಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ. ಆಲ್ರೆಡಿ ಬಾಯ್ಲ್ ಆದಾಗ ಕಲರ್ ಕೂಡ ನಿಮಗೆ ಚೇಂಜ್ ಆಗುತ್ತೆ. ಈಗ ಇದನ್ನು ಸೈಡಲ್ಲಿಡಿ. ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಿರುವಾಗ ಚಿಕ್ಕದಾಗಿ ಹೆಚ್ಚಿರುವಂಥ ಒಂದು ಅರ್ಧ ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಸ್ಟಫನ್ ಜಾಸ್ತಿ ರೆಡಿ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ. ಮೀಡಿಯಮಾಗಿ ಎಲ್ಲದನ್ನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಗೂ 1 ಟೀ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್, ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ನಾನಿಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ. ಅಂದರೆ ಬಟರಲ್ಲಿ ನೀವು ಚೆನ್ನಾಗಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಬೇಕು. ಡೀಪ್ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಪನ್ನೀರನ್ನ ಫ್ರೈ ಮಾಡಿಕೊಂಡೆ ನೀವು ಇದಕ್ಕೆ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ನಾನ್ ವೆಜ್ಗಿನ ಚೆನ್ನಾಗಿರುತ್ತೆ ಇದು ಟೇಸ್ಟು. ನೋಡಿ ಸುತ್ತಲೂ ಎಣ್ಣೆ ಬಿಟ್ಟಿದೆ, ಯಾಕೆಂದರೆ ನಾನು ಪನ್ನೀರನ್ನು ಚೆನ್ನಾಗಿ ಬಟರಲ್ಲಿ ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡು ಈ ಸ್ಟಫನ್ಗೆ ಹಾಕಿದ್ದೀನಿ. ಸೊ ಹಾಗಾಗಿ ಈಗ ಇದನ್ನು ಕಂಪ್ಲೀಟಾಗಿ ಕೂಲಾಗಿ ಆರಬೇಕದು. ಆರಿದ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜಿಗೆ ಸ್ವಲ್ಪ ಸುತ್ತಲೂ ಈ ಥರ ಅಂದ್ಕೊಳ್ಳಿ. ನೀವೇನಿದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಪನ್ನೀರನ್ನ ಚೆನ್ನಾಗಿ ನಾನು ಬಟರಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಅದು ಫುಲ್ ಆಯಿಲಿಯಾಗಿ ಸೂಪರಾಗಿದೆ. ಈಗ ನೋಡಿ ಸ್ಟಫನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಎಲೆಗೆ ಎಷ್ಟು ಬೇಕೋ, ಸ್ವಲ್ಪ ದೊಡ್ಡದಾಗಿದ್ದರೆ ಸ್ವಲ್ಪ ಭಾಳ ಹಾಕಿ, ಎಲೆ ಚಿಕ್ಕದಾಗಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. 2 ಸೈಡ್ ಈ ಥರ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಯಾಕೆ ಅಂದರೆ ಎಲೆಕೋಸನ್ನ ನಾವು ಬಾಯ್ಲ್ ಮಾಡಿರೋದ್ರಿಂದ ನಾವು ಯಾವ ಕಡೆ ಪ್ರೆಸ್ ಮಾಡ್ತೀವೋ ಆ ಕಡೆ ಅದು ಒಂದಕ್ಕೊಂದು ಎಲೆ ಹತ್ತೋಗುತ್ತೆ. ಅಂದರೆ ಪ್ರೆಸ್ ಮಾಡಿದಾಗ ಕೂಡುತ್ತೆ ಅದು. ನೋಡಿ ಈ ಥರ ಎಲ್ಲದನ್ನೂ ಇದೇ ಥರ ನೋಡಿ, ನಾನು ಪ್ರೆಸ್ ಮಾಡಿದ ಕೂಡಲೇ ಯಾವ ಥರ ಅದು ಅಂಟ್ಕೊಂಡಿದೆ ಅಂತ ಈ ಥರ ಪ್ರೆಸ್ ಮಾಡಿ ಅಷ್ಟೇ. ಇದೇ ರೀತಿ ಉಳಿದ ಎಲ್ಲ ಕ್ಯಾಬೇಜ್ಗೂ ಕೂಡ ನಾನು ಸ್ಟಫನ್ನ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕ್ಯಾಬೇಜಿಗೆ ಬೇಕಿದ್ದರೆ ಸ್ವಲ್ಪ ಉಪ್ಪನ್ನು ಹಾಕಿ ಕೂಡ ಕುದಿಸ್ಕೊಳ್ಬೋದು. ಬಟ್ ನಾನು ಆಲ್ರೆಡಿ ಫ್ರೈ ಮಾಡುವಾಗ, ಡೀಪ್ ಫ್ರೈ ಮಾಡುವಾಗ ಉಪ್ಪನ್ನು ಹಾಕಿರೋದ ಕಾರಣ ನಾನು ಅದಕ್ಕೇನು ಉಪ್ಪನ್ನು ಹಾಕ್ಕೊಂಡಿಲ್ಲ. ಖಂಡಿತವಾಗ್ಲೂ ನಿಮಗೆ ಮೋಮೋಸ್ಗಿಂತಲೂ ಟ್ರೈ ಮಾಡಿ. ಮೋಮೋಸು ಅಥವಾ ಮೋದಕ ತಿನ್ನೋದಕ್ಕಿಂತಲೂ ಇದು ಸೂಪರಾಗಿರುತ್ತೆ. ಯಾಕೆಂದರೆ ಎಲೆಕೋಸು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಹಾಗಾಗಿ ಈ ಥರ 2 ಸೈಡ್ ಫಸ್ಟು ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಈ ಥರ ಪ್ರೆಸ್ ಮಾಡಿಬಿಟ್ರೆ ಸಾಕು. ಈಗ ಇದನ್ನು ಉಲ್ಟಾ ಇಟ್ಟರೆ ಅದು ಬೇಗ ಹತ್ಕೊಂಡ್ಬಿಡುತ್ತೆ. ಸೊ ಇದೇ ಥರ ಉಲ್ಟಾ ನೆಡಿ ಪ್ಲೇಟಲ್ಲಿ. ಸೊ ಇದೇ ರೀತಿ ಉಳಿದೆಲ್ಲ ಕ್ಯಾಬೇಜ್ನೂ ಕೂಡ ನಾನು ಸ್ಟಫನ್ನೆಲ್ಲ ಕ್ಲೀನಾಗಿ
ತುಂಬಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ತವಾನ ಬಿಸಿ ಆಗಲಿಕ್ಕಿಡಿ. ಎಲ್ಲ ಕಡೆಯೂ ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡಿರಬೇಕು. ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ. ಆಲ್ರೆಡಿ ಪನ್ನೀರಲ್ಲಿ ಎಣ್ಣೆ ಬಟರ್ ಇರೋದ್ರಿಂದ ಮೀಡಿಯಮಾಗಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಒನ್ ಬೈ ಒನ್ ಈ ಥರ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಡಬೇಕು. ಈ ಥರ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೋದು. ನಿಮಗೆ ಫ್ರೈ ಮಾಡ್ಕೊಳ್ಳೋಕೆ ಬೇಡ ಅನ್ನೋರು ಇದೇ ಹಸಿಯಾಗಿರುವ ಕ್ಯಾಬೇಜಿಂದ ತುಂಬಿರುವಂತಹ ಮೋಮೋಸ್ ಕೂಡ ತಿನ್ಬೋದು. ಬಟ್ ನೀವು ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಲೆಕೋಸು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿರಬೇಕು. ನೋಡಿ, ಒಂದು 3 ನಿಮಿಷ ಆದಮೇಲೆ ನೀವು ಈ ಥರ ಚೆನ್ನಾಗಿ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿದಾಗ ಏನಾದರೂ ಅದು ಓಪನ್ ಆದರೆ ಬೇಗನೆ ನೀವು ಚೌಟ್ನ ಸಹಾಯದಿಂದ ಪ್ರೆಸ್ ಮಾಡಿಬಿಡಿ, ಅದು ಅಲ್ಲಿಗೆ ಕ್ಲೋಸ್ ಆಗುತ್ತೆ. ನೋಡಿ, ಯಾವುದೇ ರೀತಿ ಓಪನ್ಸ್ ಕೂಡ ಆಗಿಲ್ಲ. ನೀವು ನಿಧಾನವಾಗಿ ಉಲ್ಟಾ ಹಾಕಬೇಕು. ಇಲ್ಲಾಂದರೆ ನೀವು ಬೇಗನೆ ಏನಾದರೂ ಉಲ್ಟಾ ಮಾಡಲಿಕ್ಕೆ ಹೋದರೆ ಅದು ಕಿತ್ತೋಗುತ್ತೆ. ಯಾಕೆಂದರೆ ಅದು ಫುಲ್ ಸಾಫ್ಟಾಗಿರೋದ್ರಿಂದ ಸಾಫ್ಟಾಗಿ ಅದು ಬಾಯ್ಲ್ ಆಗಿರುತ್ತೆ. ನೋಡಿ, ಇದೇ ಥರನೂ ಎಲ್ಲದೂ ನಿಜವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಪ್ಯಾಕ್ ಮಾಡ್ಬೋದು. ಅಥವಾ ಮಾರ್ನಿಂಗ್ ನೀವೇನಾದರೂ ಡಯಟ್ ಏನಾದರೂ ಮಾಡ್ತಿದ್ರೆ ಕ್ಯಾಲೋರೀಸ್ ಪ್ರಕಾರ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ತಿನ್ನಿ. ಈ ಖಾರವಾದ ಕ್ಯಾಬೇಜ್ ಮೋಮೋಸ್ನ ನೀವೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ನೀವು ಬೇಕಿದ್ರೆ ಮೇಲೆ ಪೆಪ್ಪರ್ ಪೌಡರ್ ಕೂಡ ಈಗ ಅಪ್ಲೈ ಮಾಡ್ಕೊಳ್ಬೋದು. ಖಾರ ಊಟ ಮಾಡಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ, ಎರಡೂ ಕಡೆಯೂ ಚೆನ್ನಾಗಿ ನೀವು 1 ನಿಮಿಷ ಆದಮೇಲೆ ಈ ಹಿಂದ್ಗಡೆ ಜಾಸ್ತಿ ಬೇಯಿಸ್ಬೇಡಿ. ನಾವೇನೋ ಕ್ಲೋಸ್ ಮಾಡಿರ್ತೀವಲ್ವ ಅದೇ ಸೈಡ್ ಜಾಸ್ತಿ ಬೇಯಿಸ್ಕೊಳ್ಳಿ. ಯಾಕೆ ಅಂದರೆ ಕ್ಲೋಸ್ ಮಾಡಿರಬೇಕಾದ್ರೆ ಸುತ್ತಲಿರುವ ಕ್ಯಾಬೇಜ್ ಕೂಡ ಒಂದೇ ಸೈಡ್ ಇರೋದ್ರಿಂದ ಅಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ಹಾಗಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ನೀವು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಖಾರವಾದ ನಿಮಗೆ ಕ್ಯಾಬೇಜ್ ಮೋಮೋಸ್ ಕೂಡ ರೆಡಿ ಆಗುತ್ತೆ. ಈಗ ನೋಡಿ, ಎಲ್ಲನೂ ತುಂಬ 1-2 ಮಾತ್ರ ನಾನು ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ನೋಡೋಣ ಅಂತೇಳಿ 1-2 ಮಾತ್ರ ಸಾಫ್ಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪನ್ನೀರ್ ಇಲ್ಲ ಅನ್ನೋರು ನೀವು ಮೊಟ್ಟೆ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಬಟ್ ವೆಜ್ ಉಣ್ಣೋರಿಗೆ ಇದು ಒಂದು ಒಳ್ಳೆ ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನೀವು ಗ್ರೀನ್ ಚಟ್ನಿ ಕೂಡ ತೊಗೊಳ್ಬೋದು. ನಾನು ಸ್ವಲ್ಪ ಖಾರವಾಗಿರಲಿ ಅಂತೇಳಿ ರೆಡ್ ಚಿಲ್ಲಿ ಟೊಮ್ಯಾಟೊ ಕೆಚಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಖಾರವೇ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದು. ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ನೀವು ವೆಜ್ ತಿನ್ನೋರು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.